ಸ್ನೇಹಿತರೆ, ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು 17 ಜನರನ್ನ ಬಂಧಿಸಿ ಆಯಿತು. ಅವರನ್ನು ಜೈಲಿಗೆ ಕಳಿಸಿಯೂ ಕೂಡ ಆಯಿತು. ಇನ್ಮೇಲೆ ಈ ಪ್ರಕರಣದ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಬಿಡೋಣ ಅಂತೇಳಿ ತೀರ್ಮಾನಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಬೆಂಗಳೂರಿನ ಪೊಲೀಸರು ಆ ರೀತಿ ಮಾಡಲೇ ಇಲ್ಲ. ಈ 17 ಜನರನ್ನ ಜೈಲಿಗೆ ಕಳಿಸಿದ್ದು ಮಾತ್ರವಲ್ಲದೆ ಈ 17 ಜನರ ಜೊತೆಗೆ ಇದ್ದಂತಹ ನಿರಂತರವಾದಂಥ ಸಂಪರ್ಕಗಳಿರ್ಬೋದು ಮತ್ತು ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ ನೋಡಿ, ಅವರನ್ನು ಕರೆದು ವಿಚಾರಣೆಯನ್ನು ನಡೆಸಿ ಕಳಿಸ್ತಾ ಇದ್ದಾರೆ. ನೋಟಿಸ್ಗಳ ಮೇಲೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರನ್ನ ಇಲ್ಲಿ ಹದ್ದಿನ ಗಣ್ಣನ್ನು ಇಟ್ಟು ಕಾಯ್ತಾ ಇದ್ದಾರೆ. ಯಾವ ಮೂಲದಲ್ಲಿ ಯಾರಿಗೆ ಯಾವ ರೀತಿ ಸಂಪರ್ಕಕ್ಕೆ ಬಂದಿದ್ರು ಅನ್ನೋದನ್ನು ಈ ಪಿನ್ ಟು ಪಿನ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದಂಥ ಪೊಲೀಸರು ಆ ದಿನ ಯಾರ್ಯಾರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನುವಂತಹ ಕಂಪ್ಲೀಟ್ ಮ್ಯಾಪನ್ನೇ, ಅವರ ಇಡೀ ಜನ್ಮ ಜಾತಕವನ್ನೇ ಜಾಲಾಡ್ತಿದ್ದಾರೆ. ಈ ಮೂಲಕ ರೇಣುಕಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ 17 ಜನ ಆರೋಪಿಗಳ ಜೊತೆಗೆ ಇನ್ನಷ್ಟು ಜನರನ್ನು ಕೂಡ ಹೆಡೆಮುರಿ ಕಟ್ಟುವಂತಹ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಅಷ್ಟು ಮಾತ್ರವಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಹಂತದಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ಒಬ್ಬೊಬ್ಬರ ಜನ್ಮ ಜಾತಕವನ್ನೇ ಬರೆದಿಡುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಮತ್ತೊಬ್ಬ ಖ್ಯಾತ ನಿರ್ದೇಶಕನಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಚಿಂತನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಪವಿತ್ರ ಗೌಡ ಸ್ನೇಹಿತೆ ಇರ್ಬೋದು, ಜೊತೆಗೆ ಇನ್ನಿತರರು, ಈ ಪ್ರಕರಣದಲ್ಲಿ ಭಾಗಿಯಾದಂಥ ಇನ್ನಿತರರ ಮೇಲೂ ಕೂಡ ಪೊಲೀಸರು ಹದ್ದಿನ ಗಣ್ಣನ್ನು ಇಟ್ಟು ಕಾಯ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಿದೆ ದರ್ಶನ್ ಪ್ರಕರಣದಲ್ಲಿ, ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಪ್ರಕರಣ, ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಈಗಾಗಲೇ ಹೇಳಿದಂತೆ ಈ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣವನ್ನು ಭೇದಿಸ್ತಿರುವಂಥ ಪೊಲೀಸರು ಈ ಪರಿ ವಿಚಾರಣೆಯನ್ನು ನಡೆಸ್ತಾರೆ, ಈ ಪರಿ ಒಬ್ಬೊಬ್ಬರನ್ನು ಕೂಡ ಡ್ರಿಲ್ ಮಾಡ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ದರ್ಶನ್ ಆ್ಯಂಡ್ ಇಡೀ ಈ ಗ್ಯಾಂಗನ್ನು ಡೆವಿಲ್ ಗ್ಯಾಂಗ್ ಅಂತೇಳಿ ಹೇಳ್ಬೋದು. ಈ ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಇತಿಹಾಸದಲ್ಲಿ ಹೊಸ ಪಾತ್ರಗಳ ಪರಿಚಯ ಆಗ್ತಾನೆ ಇದೆ. ಅದರಲ್ಲಿ ಹೈಲೈಟ್ ಆದವಳೆ ಸಮತ. ಹೌದು, ಪವಿತ್ರ ಗೌಡ ಪೂರ್ವಪರ ತಿಳಿದಿರೋ ಈಕೆಗೆ ರೇಣುಕಸ್ವಾಮಿ ಕೊಲೆ ಕೇಸ್ನ ಮತ್ತೊಬ್ಬ ಆರೋಪಿ ಜೊತೆಗೆ ಲಿಂಕ್ ಇರುವಂಥ ಶಂಕೆ ವ್ಯಕ್ತವಾಗಿದೆ. ಈ ಮಧ್ಯೆ ಖ್ಯಾತ ನಿರ್ದೇಶಕರೊಬ್ಬರಿಗೂ ಈ ಡಿ ಗ್ಯಾಂಗು ಒಂದು ಲಿಂಕ್ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿರೋದು. ಆ ನಿರ್ದೇಶಕರ ಮೇಲೂ ಕೂಡ ಈ ಬೆಂಗಳೂರಿನ ಪೊಲೀಸರು ಈಗ ಕಣ್ಣನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೌದು, ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳು ಒಂದಲ್ಲ ಎರಡಲ್ಲ, ಸಾಕಷ್ಟು ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸ್ತಿದ್ದಾರೆ. ಇನ್ನೂ ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ. ಹತ್ಯೆಗೆ ಸಂಬಂಧಿಸಿದಂತೆ ವಿಚಾರಣೆ ಮಾಡದಿರುವಂತಹ ವ್ಯಕ್ತಿಗಳು ಸದ್ಯಕ್ಕೆ ಯಾರೂ ಕೂಡ ಇಲ್ಲ ಅನಿಸುತ್ತೆ. ಶಂಕೆ ವ್ಯಕ್ತವಾದರೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದೇ ಪೊಲೀಸರ ಸದ್ಯದ ಕೆಲಸವಾಗಿದೆ. ಅದರಂತೆ ಸಮತನ ವಿಚಾರಣೆ ನಡೆಸಿದಂಥ ಪೊಲೀಸರಿಗೆ ಇದೀಗ ಶಾಕಿಂಗ್ ವಿಚಾರವೊಂದು ಹೊರಗಡೆ ಬಂದಿದೆ. ಏನು? ರೇಣುಕಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಸದ್ಯ ಹೆಚ್ಚು ಹರಿದಾಡ್ತಿರೋ ಹೆಸರು ಸಮತದ್ದು. ಈಕೆ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಪವಿತ್ರ ಗೌಡಳ ಬೇಕು ಬೇಡ ಎಲ್ಲವನ್ನು ಕೂಡ ನಿಭಾಯಿಸ್ತಿದ್ದವಳೆ ಈಕೆ. ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ನೋಡಿಕೊಳ್ತಿದ್ದವಳು ಕೂಡ ಇದೇ ಸಮೇತ. ಈಗಾಗಲೇ ಒಂದು ಸುತ್ತು ಈಕೆಗೂ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಆದ್ರೀಗ ಈಕೆ ಮೇಲೂ ಕೂಡ ಪೊಲೀಸರಿಗೆ ಡೌಟ್ ಶುರುವಾಗಿದೆ. ಯಾಕೆ? ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧಿತನಾಗಿರುವಂತಹ 8ನೇ ಆರೋಪಿ ಧನರಾಜ್ ಎಂಬತನಿಗೂ ಈಕೆಗೂ ಲಿಂಕ್ ಇರೋ ಅನ್ನುವಂಥ ಅನುಮಾನ ಇದೆ. ಆರೋಪಿ ಧನರಾಜ್ಗೆ ಈಕೆ 3,000 ರೂಪಾಯಿನ ಹಣವನ್ನು ಕಳಿಸಿದ್ಲು ಮತ್ತು ಆ ಹಣದಲ್ಲೇ ಈ 3,000 ಏನು ಕೊಟ್ಟಿದ್ಲಲ್ಲ ಸಮತ, ಅದೇ ಹಣದಲ್ಲಿ ಆರೋಪಿ ಧನರಾಜ್ ಎಲೆಕ್ಟ್ರಿಕಲ್ ಶಾಕ್ ಡಿವೈಸನ್ನು ಖರೀದಿ ಮಾಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಇದೇ ಡಿವೈಸ್ನಿಂದ ರೇಣುಕಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಅವನ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಧನರಾಜ್ ವಿಚಾರಕ್ಕೆ ಸಮತಗೂ ಕೂಡ ಪೊಲೀಸರಿಂದ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಇನ್ನು BJP ಶಾಸಕರೊಬ್ಬರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಅಂತೇಳಿ ನೋಡಿ, ಆತನಿಗೂ ಈ ರೇಣುಕಸ್ವಾಮಿ ಕೇಸ್ಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಿದೆ. ರೇಣುಕಸ್ವಾಮಿಯ ದೇಹವನ್ನು ಬಿಸಾಡಿದ ಬಳಿಕ ಆರೋಪಿ ಪ್ರದೋಷನ್ನು ತನ್ನ ಕಾರಿನಲ್ಲಿ ಗಿರಿನಗರಕ್ಕೆ ಕರ್ಕೊಂಡು ಬಂದಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಇದೀಗ ಪ್ರದೋಷನ್ನು ಕರೆತಂದಿದ್ದು ಮಾತ್ರವಲ್ಲದೆ 2 ದಿನಗಳ ಕಾಲ ಆರೋಪಿಗೆ ಆಶ್ರಯವನ್ನು ಕೊಟ್ಟಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಈತನಿಗೂ ಕಳೆದ ಶನಿವಾರ ವಿಚಾರಣೆ ನಡೆದಿತ್ತು. ಮತ್ತೊಮ್ಮೆ ವಿಚಾರಣೆಗೆ ಬರುವಂತೆ ಸೂಚಿಸಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಆದರೆ ಕಾರ್ತಿಕ್ ಕೂಡ ವಿಚಾರಣೆಗೆ ಗೈರಾಗಿದ್ದಾನೆ. ಬಟ್ ಪೊಲೀಸರು ಬಿಡ್ತಾರೆ ಅಂತೇಳಿ ಅನ್ಕೊಂಡ್ಬೇಡಿ. ಇನ್ನು ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದ ಈ ಲಿಂಕ್ನಲ್ಲಿ ಖ್ಯಾತ ನಿರ್ದೇಶಕನೊಬ್ಬನಿಗೂ ಕೂಡ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ.
ಈ ಹತ್ಯೆಯ ಬಳಿಕ ದರ್ಶನ್ ನಿರ್ದೇಶಕರೊಬ್ಬರನ್ನ ಫೋನ್ ಮೂಲಕ ಸಂಪರ್ಕಿಸಿ ಮಾತುಕತೆಯನ್ನು ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಖ್ಯಾತ ನಿರ್ದೇಶಕನಿಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿದ್ದಾರೆ. ಡೆವಿಲ್ ಗ್ಯಾಂಗ್ ಕೃತ್ಯದಲ್ಲಿ ಯಾರ ಮೇಲೆ ಶಂಕೆ ಇದೆಯೋ ಅವರೆಲ್ಲರಿಗೂ ಕೂಡ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅವರಿಗೆ ನೋಟಿಸನ್ನು ಕೊಟ್ಟು ಕರೆದು ಅವರನ್ನು ಡ್ರಿಲ್ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಪೊಲೀಸರು ಇದು ಟೆಕ್ನಾಲಜಿಗ, ಯಾವುದೇ ಕ್ರೈಮ್ ನಡೆದರೂ ಕೂಡ ಶರವೇಗದಲ್ಲಿ ಹಿಡಿದು ಹಾಕ್ಬೋದು. ಅದಕ್ಕೆ ನೋಡಿ, ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ಡೆವಿಲ್ ಗ್ಯಾಂಗುಗೂ ಈ ಟೆಕ್ನಾಲಜಿ ಈಗ ಕಂಟಕವಾಗಿದೆ. ಗೂಗಲ್ ಮ್ಯಾಪ್ನಿಂದ ಆರೋಪಿಗಳನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆವತ್ತು ಕೃತ್ಯ ನಡೆದಂಥ ದಿನದಂದು ಆರೋಪಿಗಳ ಚಲನವಲನಗಳ ಬಗ್ಗೆ ಗೂಗಲ್ ಟೈಮ್ಲೈನಲ್ಲಿ ಈಗ ಹುಡುಕಾಟ ಶುರು ಮಾಡಿದ್ದು, ಅದಕ್ಕೆ ಸಾಕ್ಷಿಯೂ ಕೂಡ ಸಿಗ್ತಾ ಇದೆ. ದರ್ಶನ್ ಗ್ಯಾಂಗ್ಗೆ ಇದು ದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಈಗಿನ ಕ್ರೈಮ್ ಪ್ರಕರಣಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇದೀಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೂ ಕೂಡ ಆರೋಪಿಗಳ ಗೂಗಲ್ ಟೈಮ್ಲೈನ್ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಸಿಗ್ತಾ ಇದೆ. ಗೂಗಲ್ ಟೈಮ್ಲೈನ್ನ ಜಾಡು ಹಿಡಿದು ಹೊರಟಿದ್ದಂಥ ಪೊಲೀಸರಿಗೆ ಕೆಲ ಆರೋಪಿಗಳ ಗೂಗಲ್ ಮ್ಯಾಪ್ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಮತ್ತಷ್ಟು ಆರೋಪಿಗಳ ಗೂಗಲ್ ಟೈಮ್ಲೈನ್ ಬೆನ್ನತ್ತಿರುವಂಥ ಪೊಲೀಸರು ಟೆಕ್ನಾಲಜಿ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಕೊಲೆ ನಡೆದಂತಹ ಅವತ್ತು ಕೃತ್ಯ ನಡೆದಂತಹ ವೇಳೆ ಯಾರ್ಯಾರು ಯಾವ್ಯಾವ ಜಾಗದಲ್ಲಿದ್ದರೋ ಅನ್ನುವಂತಹ ಒಂದು ಪತ್ತೆ ಹಚ್ಚುವಿಕೆ ಕಾರ್ಯವೂ ಕೂಡ ನಡೀತಾ ಇದೆ. 8 GB 2 ಪೆನ್ಡ್ರೈವ್ಗಳಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಗೂಗಲ್ ಮ್ಯಾಪ್ ಟೈಮ್ಲೈನ್ ಮೂಲಕ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಆರೋಪಿಗಳ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸಿ ದೀಪಕ್ ಮತ್ತು ನಂದೀಶ್ ಮೊಬೈಲ್ನಲ್ಲಿ ಗೂಗಲ್ ಟೈಮ್ಲೈನ್ ಇರೋದನ್ನು ಪತ್ತೆ ಮಾಡಿ ಇದೀಗ ಈ ಇಬ್ಬರು ಆರೋಪಿಗಳ ಮಾಹಿತಿಯನ್ನು ಪೆನ್ಡ್ರೈವ್ನಲ್ಲಿ ಪೊಲೀಸರು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಅಲ್ಲದೆ ಅಪರಾಧ ನಡೆದಂತಹ ಪ್ರತಿ ಜಾಗಕ್ಕೂ ಕೂಡ ಈ ಇಬ್ಬರು ಓಡಾಟ ನಡೆಸಿರೋದು ಪತ್ತೆಯಾಗಿದೆ. ಇದೀಗ ಇವರ ಗೂಗಲ್ ಟೈಮ್ಲೈನ್ ಡೇಟಾವನ್ನು ಪೆನ್ಡ್ರೈವ್ನಲ್ಲಿ ಪೊಲೀಸರು ಶೇಖರಿಸಿಟ್ಟಿದ್ದು ಈ ಇಬ್ಬರು ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಲಿದ್ದಾರೆ. ಜೊತೆಗೆ ಈ ಪೆನ್ಡ್ರೈವ್ ಇಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಬಗೆಗಿನ ಮಾಹಿತಿ ಆಗಿದ್ದರೆ, ಇದೀಗ ರೇಣುಕಾಸ್ವಾಮಿ ಹತ್ಯೆ ನಡೆದಂಥ ದಿನ ಆರೋಪಿಗಳನ್ನು ಕಣ್ಣಾರೆ ಕಂಡಿದ್ದಂಥ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ದರ್ಶನ್ ಗ್ಯಾಂಗಿಗೆ ಕುತ್ತು ತರೋದು ಪಕ್ಕಾ ಆಗಿದೆ. ಐ ವಿಟ್ನೆಸ್ಗಳಿಂದ ಆರೋಪಿಗಳ ಚಹರೆ ಪತ್ತೆ ಮಾಡುವಂಥ ಕೆಲಸವೂ ಕೂಡ ನಡೆದಿದೆ. ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲೇ ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲಿನಲ್ಲಿ ಪೆರೇಡ್ ನಡೆಸಲಾಗಿದೆ. ಆರೋಪಿಗಳಾದಂಥ ಕಾರ್ತಿಕ್, ನಿಖಿಲ್, ರಘುವನ್ನು ಜೈಲಿನಲ್ಲಿ ಇರುವಂಥ ಇತರೆ ಬಂಧಿತರು ನಡುವೆ ನಿಲ್ಲಿಸಿ ಪೆರೇಡನ್ನು ಮಾಡಲಾಗಿದೆ. ಈ ವೇಳೆ ಸಾಕ್ಷಿಗಳಿಗೆ ಆರೋಪಿಗಳ ಗುರುತನ್ನು ಪತ್ತೆ ಹಚ್ಚುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಈ ವೇಳೆ 3 ಆರೋಪಿಗಳ ಗುರುತು ಪತ್ತೆ ಹಚ್ಚುವಲ್ಲಿ ಯಾರು ಸಾಕ್ಷಿಗಳು ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ತುಮಕೂರು ಜೈಲಿನಲ್ಲಿರುವಂತಹ ಕಾರ್ತಿಕ್, ನಿಖಿಲ್ ಗುರುತು ಪತ್ತೆಯಾಗಿದ್ದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ರಘು ಐಡೆಂಟಿಫಿಕೇಷನ್ ಕ್ಲಿಯರ್ ಆಗಿದೆ. ಈಗ ಇವರನ್ನು ಐ ವಿಟ್ನೆಸ್ ಆಗಿ ಪರಿಗಣಿಸಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್, ಪ್ರತ್ಯಕ್ಷ ಸಾಕ್ಷಿ ಸೇರಿದಂತೆ 100 ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದು ಚಾರ್ಜ್ ಶೀಟ್ನಲ್ಲಿ ಇವೆಲ್ಲವನ್ನು ಕೂಡ ಸೇರಿಸ್ತಾರೆ. ಇದೆಲ್ಲ ಸಾಕ್ಷ್ಯಾಧಾರಗಳನ್ನು ನೋಡ್ತಿದ್ರೆ ದರ್ಶನ್ ಅಂಡ್ ಗ್ಯಾಂಗಿಗೆ ಕಂಟಕ ಎದುರಾಗೋದು ಖಚಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಅಂತಿಮವಾಗಿ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ ಕೂಡ ನಿಂತಿದೆ ಅನ್ನೋದು ಮಾತ್ರ ವಾಸ್ತವ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.